ಸರ್ಕಾರಿ ಗೋಮಾಳದಲ್ಲಿ ಅಬ್ಬೂರು ಮಚ್ಕೋಡನಹಳ್ಳಿ ಗ್ರಾಮದ ಚಿನ್ನಮ್ಮ ಎಂಬ ಮಹಿಳೆ ಸುಮಾರು 20ರಿಂದ 25 ವರ್ಷಗಳಿಂದಲೂ ಮನೆ ಕಟ್ಟಿಕೊಂಡು ಜೀವನ ಮಾಡುತ್ತಿದ್ದರು. ಅಕಾಲಿಕ ಮಳೆಯಿಂದ ಮನೆ ಕುಸಿದಿದ್ದು ಮಹಿಳೆ ಆ ಮನೆಯನ್ನ ತೆರವು ಮಾಡಿ ಮರು ನಿರ್ಮಾಣ ಮಾಡಲು ಹೊರಟ ಸಂದರ್ಭದಲ್ಲಿ ತಹಸೀಲ್ದಾರ್ ಸೌಮ್ಯರವರು ಸರ್ಕಾರಿ ಗೋಮಾಳದಲ್ಲಿ ಮನೆ ನಿರ್ಮಾಣ ಮಾಡಲು ತಡೆ ಮಾಡಿದ ಹಿನ್ನೆಲೆ ಇಂದು ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ತಹಸೀಲ್ದಾರ್ ಅವರನ್ನ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಅತ್ನಿ ಹರೀಶ್ ರವರು ತರಾಟೆಗೆ ತೆಗೆದುಕೊಂಡು ದಲಿತರಿಗೆ ತೊಂದರೆ ನೀಡುತ್ತಿದ್ದೀರಿ, ಗ್ರಾಮ ಪಂಚಾಯಿತಿ ಖಾತೆ ಮಾಡಲಾಗಿದೆ, ಹಕ್ಕುಪತ್ರ ನೀಡಿದ್ದಾರೆ, ಅವೆಲ್ಲವೂ ಕೂಡ ಇದ್ದರೂ ನೀವು ಅವರಿಗೆ ತೊಂದರೆ ನೀಡುತ್ತಿದ್ದೀರಿ. ಇದನ್ನ ನಾವು ಸಹಿಸುವುದಿಲ್ಲ. ಏನಾದರೂ ನೀವು ಅವರಿಗೆ ತೊಂದರೆ ನೀಡಿದರೆ ನಿಮ್ಮ ಮೇಲೆ ಎಸ್ಸಿ ಎಸ್ಟಿ ಕಾಯ್ದೆ ಅಡಿ ಪ್ರಕರಣ ದಾಖಲು ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಯಾವಾಗ ಇವಮ್ಮ ನಾನು ಹೇಳಿದ್ಮೇಲೆ ಫೌಂಡೇಶನ್ ಹಾಕಕ್ಕೆ ಶುರು ಮಾಡಿದ್ರು, ಆಗ ಅಲ್ಲೊಂದು ಪಿತೂರಿ ನಡೀತದೆ. ಇದು ಸೌಜನ್ಯದಿಂದ ಆಗಲ್ಲ. ಇವಮ್ಮ ತರ ಕಾನೂನಿದೆ, ದಲಿತನ ಬೇರೆ ಒಂದು ಇದಿದೆ, 28 ವರ್ಷದಿಂದ ಬೇರೆ ಮನೆ ಕಟ್ಟಿದೈತೆ. ಈಗ ನೀವು ಪಕ್ಕ ಶೆಡ್ ಹಾಕ್ಬಿಟ್ರು, ಕ್ವಾರ್ಟರ್ಸ್ ರಿಸರ್ವ್ ಆಗಿದೆ ಅಲ್ಲಿ ತೆಗಿಯಕ್ ಬರ್ತಾರಲ್ಲ, ಆಗ ಈ ಒಮ್ಮನ್ನು ತೆಗೀರಿ, ನಾವು ತೆಗಿತೀರಿ ಅಂತ ನಿಂತ್ಕೊಳ್ಳಿ. ಆಗ ಒಮ್ಮ ತೆಗಿತಾರೆ ಅಂತ ಹೇಳ್ಬಿಟ್ಟು ಈಗ ಅಲ್ಲಿ ಶೆಡ್ ಹಾಕಿದ್ರೆ ಕಳೆದ 15 ದಿನದಿಂದ ಶೆಡ್ ಹಾಕಿರೋದು. ಈ ಒಮ್ಮ ಮನೆ ಕಟ್ಟಿರೋದು 28 ವರ್ಷದಿಂದ. ನೋಡಿ ಫೋಟೋ ನೀವು ಉಳ್ಳವ್ರ ಪರ ಬ್ಯಾಟಿಂಗ್ ಮಾಡಬೇಡಿ, ತಿಳ್ಕೊಳ್ಳಿ. ಇನ್ನೂ ಬಹಳ ಸೌಜನ್ಯದಿಂದಲೇ ನೀವು ದಲಿತರು, ಇನ್ನು ಸೌಜನ್ಯದಲ್ಲಿ ಕಂಡಿ ಕಾಣದಂಗೆ ಅನ್ಯಾಯ ಮಾಡ್ತಾ ಇದ್ರಿ, ಕಂಡಿ ಕಂಡಂಗೆ ಅನ್ಯಾಯ ಮಾಡ್ತಾ ಇದ್ರಿ. ಇದು ಹುಷಾರ್ ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇದ್ದೀನಿ ನನ್ನಿಂದ. ಇದ ಮನವಿ ಅಂತ ತಗೊಳ್ಳಿ, ಎಚ್ಚರಿಕೆ ಅಂತ ತಗೊಳ್ಳಿ. ಇದು ಹುಷಾರ್. ಆ ಅಮ್ಮ ಬಂದು ನಿಮ್ಮನ್ನು ಕೂತ್ಕೊಳ್ಳೋಕ್ಕಾಗತ್ತಾ? ಆ ಜಾಗ ಬಿಟ್ಟು ಜಾಗ ಇಲ್ಲ. 28 ವರ್ಷದಿಂದ ಮನೆ ಇದ್ದಾರೆ ಅಲ್ಲಿ. ಇನ್ನೂ ಗೋಡೆ, ಹಳೆ ಗೋಡೆ ಅಲ್ಲೇ ಬಿಡ್ಕೊಂಡೈತೆ. ಆ 15 ಜನ ಕೆಟ್ಟವಲ್ಲ, ಅವ್ರು ಯಾವತ್ತಿಂದ ತನಿಖೆ ಮಾಡಿರ್ಬೋದು. ಆಯ್ತು, ಒಂದು ಕಮಿಟಿ ಹಾಕಿ, ಈ ಮನೆ ಯಾವಾಗಲಿಂದ ಇದ್ದೋ, ಈ ಮನೆ ಯಾವತ್ತಿಂದ ಕಮಿಟಿ ಮಾಡಿ. ನಾವು ಆಮೇಲೆ ಬರೋಣ, ಎಲ್ಲ ಮುಗ್ದಾದ್ಮೇಲೆ ಬರೋಣ. ನೀವು ದಲಿತ ಸಮಾಜಕ್ಕೆ ನ್ಯಾಯ ಕೊಟ್ಟಿದ್ದೇನೆ ಹೇಳ್ರಿ. ನೀವು ತಹಶೀಲ್ದಾರ್ ನೇಮಕ ಮಾಡಿದ್ದು ದಲಿತರನ್ನು ನೀವು ಈ ತರ ಮಾಡಿ ಬಂದಿದ್ದಲ್ಲ. ಊರಲ್ಲಿ ಬರೋವರೆಗೆ ಹೋದ್ರೆ ಚೆನ್ನಾಗಿಲ್ಲ ಅನ್ನೋದು ರಿಟರ್ನ್ ಬರ್ತಾರೆ. ಇಲ್ಲಾಂದ್ರೆ ಒಮ್ಮ ಇವತ್ತು ಎಲ್ಲಿ ಹೋಗ್ಬೇಕಾಯ್ತು, ಇವತ್ತಮ್ಮ ಸತ್ತೋಗ್ಬೇಕವಮ್ಮ. ನಿಮ್ಮೆಲ್ಲ ಹೆಸರು ಸತ್ತೋಗ್ಬೇಕಂದ್ರೆ ಅವರು. ನೀವು ಕಾನೂನು ಹಾಕ್ಬೇಕು, ನ್ಯಾಯ ಕೊಡಿಸ್ರಿ ಅವ್ರೆ. ನಮ್ಮ ಎಲ್ಲ ಅಣದ್ರು ಇವರು ಬೈದವ ಎಲ್ಲ ನಿಗ್ರಹ, ನೀವೆಲ್ಲ ಬೈದಿಲ್ವಂದ್ರೆ ಎಲ್ಲ ಬೈದಿಲ್ವ? ಏನಾಗಿದೆ ಗೊತ್ತಾ? 15 ಶೆಡ್ ಹಾಕಿರೋದ್ರೆ ಹಂಗಾಗಿ ಅಮ್ಮ ತಪ್ಪಿಸ್ಬೇಕಂತ. ನೋಡಿ ಮೇಡಮ್, ಪ್ಲೀಸ್ ಹೋಗೋಣ. ಆದ್ರೆ ನಿಮ್ಗೆ ತಾಯಿ ಏನಾದ್ರು ಒಳಗೊಂದು ವರ್ತಿಸಬಾರ್ದು. ಕೇಳಿ ಹೇಳ್ತೀನಿ. ನಾವು ಹಂಗೆ ಮಾಡ್ಬೇಕಂದ್ರೆ ನನಗೆ ಗೊತ್ತಿದೆ, ದೊಡ್ಡ ಕ್ರಾಂತಿ ಮಾಡ್ಲಿಕ್ಕೆ ನನಗೆ ಗೊತ್ತಿದೆ. ಆ ಒಮ್ಮ ನಾನು ಬಿಟ್ಕೊಡಲ್ಲ. ಅದು ನನ್ನ ತಾಯಿ ಇದ್ದಂಗೆ, ಗೊತ್ತಾಯ್ತಲ್ಲ? ಅದು ನಾನು ಬಿಟ್ಕೊಡಲ್ಲ. ಇಡೀ ನನ್ನ ಸಮಾಜದವರೆಲ್ಲ ಯಾವ ಒಮ್ಮ ಇರ್ಬಾರ್ದಂತ. ಏನಾಗಿದೆ ಗೊತ್ತಾ ಅಂದ್ರೆ, ನಿಮ್ಮಮ್ಮ ಅಲ್ಲಿ ಬೀದಿಲಿ ಅಲಿತಿತ್ತು, ಊರಿಗೆ ಹೋಗಿ ಬಚ್ಚೆ ಮಾಡ್ಕೊಂಡು ಕೇಳಿ ಗಣೇಶನ ಏನಾಯ್ತು ಗೊತ್ತಾ? ಅಲ್ಲಿ ಊರಲ್ಲಿ ವ್ಯಾಪಾರ ಮಾಡ್ಕೊಂಡು ಅಲಿತಿತ್ತು. ಏನ್ ಮಾಡ್ಬಿಡ್ತು, ದೊಡ್ಡ ಅಂಗಡಿ ತಗೊಂಡು ಅಲ್ಲೇ ಇಟ್ಕೊಂಡ್ಬಿಡ್ತು. ಈಗ ಚೆನ್ನಾಗಿ ವ್ಯಾಪಾರ ಆಗ್ತದಲ್ಲಿ, ಸುತ್ತಮುತ್ತ ಬೇರೆ ಸಮಾಜ ಇಲ್ಲ. ಇದು ಒಂದೇ ಒಮ್ಮ ಇರೋದು. ಏನಾದ್ರೂ ಮಾಡಿ ಒಮ್ಮನ ಅಲ್ಲಿಂದ ಒಕ್ಕಲೆಬ್ಬಿಸ್ಬೇಕು. ಅಲ್ಲ, ಈ ಕಳೆದ 8 ತಿಂಗಳಿಂದ ಕೆಟ್ಟವರಲ್ಲ, ಆ ಮನೆಗೆ ಏನು ತೊಂದರೆ ಇಲ್ಲ. ಬೇರೆ ಸಮಾಜದವರು ಈ 15 ದಿನ ಕೆಟ್ಟಿದವ್ರಲ್ಲ, ಅದಕ್ಕೆ ಈ ಒಮ್ಮ ಮಾತ್ರ ಅಲ್ಲಿ ಇವ್ರು ಹಾಕ್ಯಾರಂತೆ. ಏನ ಇವ್ರಿಗೆ ಬರ್ತದಂತೆ ಒಳಗಡೆ ಯಾರೋ ಗ್ರಾಮ ಸಹಾಯಕರನ್ನ ಹಾಕ್ಯಾರಂತೆ. ಯಾವ ಗ್ರಾಮ ಸಹಾಯಕರು, ಯಾವ ಇದು ನೀವಲ್ಲ, ಕೋರ್ಟ್ ಅಲ್ಲ. ನೀವೇನಾದ್ರೂ ಲಕ್ಷ ಕರೆಸ್ಪಾಂಡೆನ್ಸ್ ಮಾಡಿದಿರಾ? ಇಲ್ಲಿ ಇರ್ಬಾರ್ದಂತ ಕೊಟ್ಟಿದ್ದಾರೆ ಮೇಡಮ್, ನೀವು ಕೊಟ್ಟಿದ್ದೀರ ಅವ್ರಿಗೆ? ಇದು ನನ್ನ ಹೇಳಕ್ಕೆ ತಡೆಯೋಣ, ಸೀರಿಯಸ್ ಮಾಡ್ಕೋಣ. ಅವತ್ತಿಲ್ಲ ಅಂದ್ರೆ ಅವತ್ತು ಒಮ್ಮನ ಎತ್ತು ಬಿಸಾಕರು. ಇದು ಒಂದು ಹಣ ಇದೆಲ್ಲ ಇಲ್ಲ, ಸೀರಿಯಸ್ ಅಂತ ಕೇಳಬೇಕು. ಆಯ್ತು, ಡೇಟ್ ಕೊಡ್ಲಿ. ಆಯ್ತು.